ಹಾಯ್ ಗೈಸ್, ಎಲ್ಲರಿಗೂ KS ಟ್ಯೂಟೋರಿಯಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ಪ್ರಮುಖ ವಿಷಯ ಏನಪ್ಪ ಅಂತಂದರೆ ವಿಜ್ಞಾನದಲ್ಲಿ ಕಂಡುಬರುವಂಥ ಪ್ರಮುಖ ಜೀವಸತ್ವಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ವಿಟಮಿನ್ಸ್ಗಳ ಬಗ್ಗೆ ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳುತ್ತೀವಿ ನೋಡಿರಿ. ವಿಟಮಿನ್ಸ್ಗಳ ಬಗ್ಗೆ ಓಕೆ, ಇದು ವಿಜ್ಞಾನದಲ್ಲಿ ಪ್ರಮುಖ ಆದಂಥ ಟಾಪಿಕ್ ಆಗಿದೆ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ಸ್ಟಾರ್ಟ್ ಮಾಡೋಣ. ಇದರ ಬಗ್ಗೆ ಮೊದಲನೇ ಒಂದು ಪ್ರಶ್ನೆ ಬಂದಿದೆ ನೋಡಿ. ಮೊದಲನೇ ಒಂದು ಪ್ರಶ್ನೆ, ಕೆಳಗಿನಗಳಲ್ಲಿ ನೀರಿನಲ್ಲಿ ಕರಗುವ ಜೀವಸತ್ವಗಳು ಯಾವುವು ಅಂತ ಕೊಟ್ಟಿದ್ದಾರೆ. ನೀರಿನಲ್ಲಿ ಕರಗುವಂಥ ಜೀವಸತ್ವಗಳು ಯಾವುವು ಅಂತ ಕೊಟ್ಟಿದ್ದಾರೆ ನೋಡಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಏನಪ್ಪ ಅಂತಂದರೆ ನೀರಿನಲ್ಲಿ ಕರಗುವಂಥ ವಿಟಮಿನ್ಗಳಾಗಿವೆ. ನೀರಿನಲ್ಲಿ ಕರಗುವಂಥ ವಿಟಮಿನ್ಗಳು ಯಾವಪ್ಪ ಅಂತಂದರೆ ಬಿ ಮತ್ತು ವಿಟಮಿನ್ ಸಿ ಏನಂದರೆ ನೀರಿನಲ್ಲಿ ಕರಗುತ್ತವೆ. ಓಕೆ, ವಿಟಮಿನ್ ಬಿ ಮತ್ತು ಸಿ ನೀರಿನಲ್ಲಿ ಕರಗುವಂಥ ಒಂದು ವಿಟಮಿನ್ಸ್ ಆಗಿವೆ ಅಂತಲೇ ಹೇಳ್ತೀವಿ ನೋಡಿ. ವಿಟಮಿನ್ ಬಿ ಕಾಂಪ್ಲೆಕ್ಸ್ ಮತ್ತು ವಿಟಮಿನ್ ಸಿ ನೀರಿನಲ್ಲಿ ಕರಗ್ತಾವೆ ಅಂತ ಹೇಳ್ತೀವಿ. ಇವು ದೇಹದಲ್ಲಿ ಶೇಖರಣೆ ಆಗೋದಿಲ್ಲ, ಬದಲಾಗಿ ಹೆಚ್ಚುವರಿ ಆದದ್ದು ಮೂತ್ರದ ಮೂಲಕ ಹೊರ ಹೋಗ್ತಾವೆ ನೋಡ್ರಿ. ಆದ್ದರಿಂದ ಇವುಗಳನ್ನು ಪ್ರತಿದಿನ ಆಹಾರದ ಮೂಲಕ ಏನಪ್ಪ ಅಂತಂದರೆ ಸೇವಿಸಬೇಕಾಗ್ತದೆ. ಆಹಾರದ ಮೂಲಕ ಏನಪ್ಪ ಅಂತಂದರೆ ಇವನ್ನು ವಿಟಮಿನ್ ಬಿ ಮತ್ತು ವಿಟಮಿನ್ ಸಿಯನ್ನು ನಾವು ತೆಗೆದುಕೊಳ್ಬೇಕಾಗ್ತವೆ. ಇವು ನೀರಿನಲ್ಲಿ ಕರಗುವಂಥ ಪ್ರಮುಖ ವಿಟಮಿನ್ಗಳಾಗಿವೆ ನೋಡಿ. ಮುಂದಿನ ಒಂದು ಪ್ರಶ್ನೆ, ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳ ಗುಂಪು ಯಾವುದಂತ ಕೇಳಿದ್ದಾರೆ. ಕೊಬ್ಬಿನಲ್ಲಿ ಕರಗುವಂಥ ವಿಟಮಿನ್ಸ್ ಯಾವ ಅಂತ ಕೇಳಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ವಿಟಮಿನ್ ಎ ಡಿ ಇ ಕೆ. ವಿಟಮಿನ್ ಎ ಡಿ ಇ ಕೆ ಏನಪ್ಪ ಅಂತಂದರೆ ಕೊಬ್ಬಿನಲ್ಲಿ ಕರಗುವಂಥ ಪ್ರಮುಖ ಜೀವಸತ್ವಗಳಾಗಿದ್ದಾವೆ. ಓಕೆ, ಕೊಬ್ಬಿನಲ್ಲಿ ಕರಗ್ತವೆ ನೋಡ್ರಿ. ವಿಟಮಿನ್ ಎ ಡಿ ಇ ಕೆ ಏನಪ್ಪ ಅಂತಂದರೆ ಕೊಬ್ಬಿನಲ್ಲಿ ಕರಗ್ತವೆ. ಇವು ಎಲ್ಲಿರ್ತವೆ ಅಂದರೆ ಲಿವರ್ನಲ್ಲಿ ಶೇಖರಣೆ ಆಗಿರ್ತದೆ. ಲಿವರ್ ಮತ್ತು ಕೊಬ್ಬಿನ ಅಂಗಾಂಶದಲ್ಲಿ ಇವು ಶೇಖರಣೆ ಆಗ್ತದೆ. ಇವುಗಳು ದೈನಂದಿನ ಒಂದು ಸೇವನೆ ಏನಪ್ಪ ಅಂತಂದರೆ ಕಡ್ಡಾಯವೇ ಇರೋದಿಲ್ಲ. ಅದು ಕೂಡ ವಿಟಮಿನ್ ಎ ಡಿ ಇ ಕೆ ಏನಪ್ಪ ಅಂತಂದರೆ ಲಿವರ್ನಲ್ಲಿ ಇರ್ತದೆ ನೋಡ್ರಿ. ಲಿವರ್ ಅಥವಾ ಯಕೃತ್ ಅಂತ ಕರೆಯುತ್ತಾರೆ ಇದಕ್ಕೆ. ಓಕೆ, ಲಿವರ್ನಲ್ಲಿ ಶೇಖರಣೆ ಆಗ್ತದೆ. ಜೊತೆ ಕೊಬ್ಬಿನಲ್ಲಿ ಕೂಡ ಇದು ಕೊಬ್ಬಿನ ಅಂಗಾಂಶದಲ್ಲಿ ಶೇಖರಣೆ ಆಗಿರ್ತದೆ ವಿಟಮಿನ್ ಎ ಡಿ ಇ ಕೆ. ಮುಂದಿನ ಒಂದು ಪ್ರಶ್ನೆ, ವಿಟಮಿನ್ ಎ ಯ ರಾಸಾಯನಿಕ ಹೆಸರೇನಂತ ಕೇಳಿದ್ದಾರೆ. ವಿಟಮಿನ್ ಎ ಯ ಒಂದು ರಾಸಾಯನಿಕ ಹೆಸರೇನಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ರೆಟಿನಾಲ್ ನೋಡ್ರಿ. ವಿಟಮಿನ್ ಎ ಯ ಒಂದು ರಾಸಾಯನಿಕ ಹೆಸರು ರೆಟಿನಾಲ್. ಇದರಿಂದ ಏನಾಗುತ್ತಪ್ಪ ಅಂತಂದರೆ ಇರುಳು ಗುರುಡುತನ ಉಂಟಾಗುತ್ತದೆ ಅಂತಲೇ ಹೇಳುತ್ತೇವೆ. ಇರುಳು ಕುರುಡು ಯಾವ ಒಂದು ವಿಟಮಿನ್ ಅಂದರೆ ವಿಟಮಿನ್ ಎ ಇಂದ ಬರುವಂಥ ಒಂದು ಕಾಯಿಲೆ ಆಗಿದೆ. ಓಕೆ, ಕಣ್ಣಿನ ದೃಷ್ಟಿ ಮತ್ತು ಆರೋಗ್ಯಕರ ಚರ್ಮಕ್ಕೆ ಇದು ಅತ್ಯಗತ್ಯ ಆಗಿದೆ ನೋಡಿ ವಿಟಮಿನ್ ಎ. ಇದು ಯಾವುದರಲ್ಲಿ ಕಂಡು ಬರುತ್ತೆ ಅಂದರೆ ಅಂದರೆ ಕ್ಯಾರೆಟ್, ಪಪಾಯಿ, ಹಸಿರು ಸೊಪ್ಪುಗಳಲ್ಲಿ ಇದು ಪ್ರಮುಖವಾಗಿ ಕಂಡುಬರ್ತದೆ. ವಿಟಮಿನ್ ಎ ಯಲ್ಲಿ ಕಂಡುಬರುತ್ತೆ ನೋಡ್ರಿ. ಪಪಾಯಿದಾಗ ಒಂದು ಕ್ಯಾರೆಟಲ್ಲಿ ಮತ್ತು ಹಸಿರು ಸೊಪ್ಪುಗಳಲ್ಲಿ ಇದು ಕಂಡುಬರ್ತದೆ. ಇದ್ರ ಕೊರತೆ ಆಯ್ತಂದ್ರೆ ಏನಾಗುತ್ತೆ ಅಂದರೆ ಇರುಳು ಗುರುಡುತನ ಹುಟ್ಟುತ್ತಾರೆ. ನೈಟ್ ಬ್ಲೈಂಡ್ನೆಸ್ ಅಂತ ಕರಿತೇವೆ ನಾವು, ಅದು ಉಂಟಾಗುತ್ತೆ ನೋಡ್ರಿ. ಇರುಳು ಗುರುಡುತನಕ್ಕೆ ಕಾರಣವಾಗುವಂಥ ವಿಟಮಿನ್ ಯಾವುದಂತ ಪ್ರಶ್ನೆ ಆಗಿವೆ ನೋಡಿ. ಇದು ವಿಟಮಿನ್ ಎ ಆಗಿದೆ. ಇದರ ರಾಸಾಯನಿಕ ಹೆಸರು ರೆಟಿನಾಲ್ ನೋಡಿ. ಮುಂದಿನ ಒಂದು ಪ್ರಶ್ನೆ, ಒಸಡುಗಳಲ್ಲಿ ರಕ್ತಸ್ರಾವಕ್ಕೆ ಕಾರಣವಾಗುವ ಸ್ಕರ್ವಿ ರೋಗವು ಯಾವುದರ ಜೀವಸತ್ವದ ಕೊರತೆಯಿಂದ ಬರುತ್ತದೆ ಅಂತ ಕೇಳಿದ್ದಾರೆ. ಸ್ಕರ್ವಿ ಎಂಬುದು ಯಾವ ಜೀವಸತ್ವಕ್ಕೆ ಕೊರತೆಯಿಂದ ಬರುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಉಂಟಾಗುತ್ತದೆ. ಓಕೆ, ವಿಟಮಿನ್ ಸಿ ಕೊರತೆಯಿಂದ ಏನಾಗುತ್ತೆ ಅಂದರೆ ಸ್ಕರ್ವಿ ರೋಗ ಉಂಟಾಗುತ್ತೆ ಅಂತಲೇ ಹೇಳ್ಬೋದು ನೋಡ್ರಿ. ಇದರಿಂದ ಒಸಡುಗಳಲ್ಲಿ ರಕ್ತಸ್ರಾವ ಆಗುತ್ತದೆ, ಅಲ್ಲಿನ ಸಮಸ್ಯೆಗಳು ಉಂಟಾಗ್ತವೆ. ಅದೇ ರೀತಿಯಾಗಿ ಗಾಯಗಳು ಗುಣವಾಗಲು ತಡವಾಗುತ್ತೆ ಅಂತಲೇ ಹೇಳ್ತೀವಿ. ಸ್ಕರ್ವಿ ರೋಗ ವಿಟಮಿನ್ ಸಿಯಿಂದ ಉಂಟಾಗುತ್ತದೆ. ಒಸಡುಗಳಲ್ಲಿ ರಕ್ತಸ್ರಾವಕ್ಕೆ ಕಾರಣವಾಗಿದೆ ನೋಡಿ ವಿಟಮಿನ್ ಸಿ. ಮುಂದಿನ ಒಂದು ಪ್ರಶ್ನೆ, ಯಾವ ವಿಟಮಿನನ್ನು ಸೂರ್ಯನ ಬೆಳಕಿನ ವಿಟಮಿನ್ ಎಂದು ಕರೆಯುತ್ತಾರೆ. ಸನ್ಶೈನ್ ವಿಟಮಿನ್ ಎಂದು ಯಾವ ಒಂದು ವಿಟಮಿನನ್ನು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ವಿಟಮಿನ್ ಡಿ ನೋಡಿ. ಸೂರ್ಯನ ಬೆಳಕಿನಲ್ಲಿ ಪಡೆಯುವಂಥ ಒಂದು ವಿಟಮಿನ್ ಯಾವುದಂದರೆ ವಿಟಮಿನ್ ಡಿ ಆಗಿದೆ. ಓಕೆ, ವಿಟಮಿನ್ ಡಿ ಸರಿಯಾದ ಉತ್ತರ ಆಗಿದೆ ನೋಡಿ. ಇದು ಚರ್ಮವು ಮುಂಜಾನೆಯ ಒಂದು ಸೂರ್ಯನ ಅತಿ ನೇರಳೆ ಕಿರಣಗಳಿಗೆ ಒಡ್ಡಿಕೊಂಡಾಗ ದೇಹದ ಸ್ವಾಭಾವಿಕವಾಗಿ ಕೊಲೆಸ್ಟ್ರಾಲನ್ನು ಬಳಸಿಗೆಸಿಂದ ವಿಟಮಿನ್ ಡಿ ಅನ್ನು ಉತ್ಪಾದನೆ ಮಾಡುತ್ತದೆ. ಕೊಲೆಸ್ಟ್ರಾಲ್ ಏನಾಗುತ್ತೆ ಅಂದ್ರೆ ಅದು ವಿಟಮಿನ್ ಡಿ ಆಗಿ ಉತ್ಪಾದನೆ ಆಗುತ್ತದೆ. ಯಾವಾಗಂದರೆ ಮುಂಜಾನೆಯ ಒಂದು ಸೂರ್ಯನ UV ರೇಸ್ ಕಿರಣಗಳನ್ನು ನಾವು ತೆಗೆದುಕೊಂಡಾಗ. ಓಕೆ, ವಿಟಮಿನ್ ಡಿ ಬರ್ತದೆ ನೋಡ್ರಿ.
ಇದರಿಂದ ಯಾವ ಕಾಯಿಲೆ ಬರುತ್ತಪ್ಪ ಅಂತಂದ್ರೆ ರಿಕೆಟ್ಸ್ ರೋಗ ಬರುತ್ತದೆ. ವಿಟಮಿನ್ ಡಿ ಒಂದು ರಿಕೆಟ್ಸ್ ಕಾಯಿಲೆ ಅಂತ ಬರುತ್ತೆ ನೋಡ್ರಿ. ರಿಕೆಟ್ಸ್ ಕಾಯಿಲೆ ಇದು ಮಕ್ಕಳಲ್ಲಿ ಕಂಡುಬರುವಂಥ ರೋಗವಾಗಿದೆ. ರಿಕೆಟ್ಸ್ ಕಾಯಿಲೆ ನೋಡಿ, ವಿಟಮಿನ್ ಡಿ ಇಂದ ಕೊರತೆಯಿಂದ ಬರುತ್ತದೆ ರಿಕೆಟ್ಸ್. ಮುಂದಿನ ಒಂದು ಪ್ರಶ್ನೆ, ಮಕ್ಕಳಲ್ಲಿ ಮೂಳೆಗಳು ಮೃದುವಾಗಿ ಬಾಗುವ ರಿಕೆಟ್ಸ್ ರೋಗ ಯಾವ ವಿಟಮಿನ್ ಕೊರತೆಯಿಂದ ಬರುತ್ತದೆ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇದೆ ನೋಡಿ ಪ್ರಶ್ನೆ. ರಿಕೆಟ್ಸ್ ಯಾವ ಒಂದು ವಿಟಮಿನ್ನಿಂದ ಬರ್ತದೆ ಅಂತ ಕೊಟ್ಟಿದ್ದಾರೆ. ಈಗ ತಾನೇ ನಮಗೆ ಗೊತ್ತಾಗಿದೆ. ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಡಿ ಕೊರತೆಯಿಂದ ಬರ್ತದೆ. ಓಕೆ, ವಿಟಮಿನ್ ಡಿ ಕೊರತೆಯಿಂದ ಏನಾಗುತ್ತಂದರೆ ಆಹಾರದಲ್ಲಿರುವ ಕ್ಯಾಲ್ಸಿಯಂ ಮತ್ತು ರಂಜಕವನ್ನು ದೇಹದಲ್ಲಿ ಹೀರಿಕೊಳ್ಳಲು ಇದು ಅತ್ಯಗತ್ಯ ಆಗಿದೆ, ವಿಟಮಿನ್ ಡಿ. ಓಕೆ, ಮಕ್ಕಳಲ್ಲಿ ಇದು ರಿಕೆಟ್ಸ್ ರೋಗ ಕಂಡುಬರ್ತದೆ. ವಯಸ್ಕರಲ್ಲಿ ಆಸ್ಟಿಯೋಮಲೇಸಿಯಾ ಎಂಬ ಒಂದು ರೋಗ ಕಂಡುಬರ್ತದೆ. ಮಕ್ಕಳಲ್ಲಿ ರಿಕೆಟ್ಸ್ ರೋಗ ಕಂಡುಬಂದರೆ ವಯಸ್ಕರಲ್ಲಿ ಇದು ಆಸ್ಟಿಯೋಮಲೇಸಿಯಾ ಎಂಬ ಒಂದು ರೋಗ ಕಂಡುಬರ್ತದೆ ಅಂತಲೇ ಹೇಳ್ತೀವಿ, ವಿಟಮಿನ್ ಡಿ ಕೊರತೆಯಿಂದ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಗಾಯವಾದಾಗ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ಪ್ರಮುಖ ವಿಟಮಿನ್ ಯಾವುದಂತ ಕೊಟ್ಟಿದ್ದಾರೆ. ಬ್ಲಡ್ ಕ್ಲಾಟಿಂಗ್ ಒಂದು ಸಹಾಯ ಮಾಡುವಂಥ ವಿಟಮಿನ್ ಯಾವುದು? ಗಾಯ ಆದಂಥ ಸಂದರ್ಭದಲ್ಲಿ ರಕ್ತ ಹೆಪ್ಪುಗಟ್ಟಲು ಸಹಾಯಕವಾಗುವಂಥ ಒಂದು ವಿಟಮಿನ್ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ವಿಟಮಿನ್ ಕೆ. ವಿಟಮಿನ್ ಕೆ ಏನಂದರೆ ರಕ್ತ ಹೆಪ್ಪುಗಟ್ಟಲು ಪ್ರಮುಖ ಸಹಾಯಕಾರಿಯಾಗಿದೆ ಅಂತಲೇ ಹೇಳ್ಬೋದು. ದೇಹದಲ್ಲಿ ರಕ್ತಸ್ರಾವ ತಡೆಯಲು ಥ್ರೋಂಬೋಬಿನ್ ಎಂಬ ಒಂದು ಪ್ರೋಟೀನ್ ಉತ್ಪಾದನೆಗೆ ವಿಟಮಿನ್ ಕೆ ಪ್ರಮುಖ ಪಾತ್ರ ವಹಿಸ್ತದೆ ಅಂತಲೇ ಹೇಳ್ತೀವಿ. ಇದರ ಒಂದು ರಾಸಾಯನಿಕ ಹೆಸರು ಏನಪ್ಪ ಅಂತಂದರೆ ಪೈಲೋಕ್ವಿನೈನ್. ಪೈಲೋಕ್ವಿನೈನ್ ಏನಪ್ಪ ಅಂತಂದರೆ ಇದು ವಿಟಮಿನ್ ಕೆನ ರಾಸಾಯನಿಕ ಹೆಸರಾಗಿರುತ್ತೆ ನೋಡ್ರಿ. ದೇಹದಲ್ಲಿರುವ ಫೈಬ್ರಿನೋಜಿನ್ ಜೊತೆ ಥ್ರೋಂಬೋಪ್ಲಾಸ್ಟಿನ್ ಪರಿವರ್ತನೆ ಹೊಂದಿಗೆಸಿಂದ ಫೈಬ್ರಿನ್ ಆಗಿ ಪರಿವರ್ತನೆ ಆಗ್ತದೆ. ಫೈಬ್ರಿನ್ ಆಗಿ ಪರಿವರ್ತನೆ ಆಗಿ ಏನಾಗುತ್ತೆ, ರಕ್ತ ಹೆಪ್ಪುಗಟ್ಟುತ್ತೆ ನೋಡ್ರಿ. ಓಕೆ, ಫೈಬ್ರಿನೋಜಿನ್ ಥ್ರೋಂಬೋಪ್ಲಾಸ್ಟಿನ್ ಜೊತೆಗೆ ವರ್ತನೆಯಾಗಿಸಿಂದ ಫೈಬ್ರಿನ್ ವರ್ತನೆಯಾಗಿ ಈ ಒಂದು ರಕ್ತ ಹೆಪ್ಪುಗಟ್ಟದ ಅಂತ ಹೇಳ್ಬೋದು. ಇದಕ್ಕೆ ವಿಟಮಿನ್ ಕೆ ಅಗತ್ಯವಾಗಿರುತ್ತೆ ನೋಡ್ರಿ. ಇದರ ಒಂದು ರಾಸಾಯನಿಕ ಹೆಸರು ಪೈಲೋಕ್ವಿನೈನ್. ಮುಂದಿನ ಒಂದು ಪ್ರಶ್ನೆ, ನರಮಂಡಲಕ್ಕೆ ಹಾನಿ ಉಂಟು ಮಾಡುವ ಬೇರೆ ಬೇರೆ ರೋಗವು ಯಾವ ವಿಟಮಿನ್ ಕೊರತೆಯಿಂದ ಬರುತ್ತದೆ ಅಂತ ಕೊಟ್ಟಿದ್ದಾರೆ. ಯಾವ ವಿಟಮಿನ್ನಿಂದ ಈ ಒಂದು ಬೇರೆ ಬೇರೆ ರೋಗ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ವಿಟಮಿನ್ ಬಿ1. ವಿಟಮಿನ್ ಬಿ1 ಕೊರತೆಯಿಂದ ಈ ಒಂದು ಬೇರೆ ಬೇರೆ ರೋಗ ಬರುತ್ತೆ ನೋಡ್ರಿ. ಓಕೆ, ವಿಟಮಿನ್ ಬಿ1ನಿಂದ ಈ ಒಂದು ಬೇರೆ ಬೇರೆ ರೋಗ ಕಂಡುಬರ್ತದೆ. ಇದರ ರಾಸಾಯನಿಕ ಹೆಸರು ಏನಂದರೆ ಥಯಾಮಿನ್ ಎಂದು ಕರೀತಾರೆ. ಬೇರೆ ಬೇರೆ ರೋಗ ಕಂಡುಬರುವುದು ಯಾವ ಒಂದು ವಿಟಮಿನ್ ಅಂದರೆ ವಿಟಮಿನ್ ಬಿ1. ಇದರ ರಾಸಾಯನಿಕ ಹೆಸರು ಥಯಾಮಿನ್ ಅಂತ ಕರೀತಾರೆ ನೋಡ್ರಿ. ಪಾಲಿಶ್ ಮಾಡಿದ ಅಕ್ಕಿಯನ್ನು ಮಾತ್ರ ತಿನ್ನುವ ಜನರಲ್ಲಿ ಇದು ಹೆಚ್ಚಾಗಿ ಕಂಡುಬರ್ತದಮ್ಮ. ಏನು ಪಾಲಿಶ್ ಮಾಡಿರ್ತಾರಲ್ಲ ಅಂಥ ಅಕ್ಕಿಯನ್ನು ಯಾರು ಜಾಸ್ತಿ ತಿಂತಾರೋ ಅಂಥ ವ್ಯಕ್ತಿಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರ್ತದೆ. ಅವ್ರಿಗೆ ಏನಾಗುತ್ತಂದರೆ ನರಗಳ ಉರಿತ ಆಗುತ್ತದೆ, ಹೃದಯದ ಸಮಸ್ಯೆ ಆಗಿರ್ಬೋದು, ತೀವ್ರ ದೌರ್ಬಲ್ಯಕ್ಕೆ ಗುರಿ ಆಗುತ್ತಾರೆ ಅಂತ ಹೇಳ್ಬೋದು. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಬೇರೆ ಬೇರೆ ರೋಗ ಕಾರಣ ಆಗಿರ್ತದೆ ನೋಡ್ರಿ. ಇದರ ಒಂದು ರಾಸಾಯನಿಕ ಹೆಸರು ಇಂಪಾರ್ಟೆಂಟ್ ಅಂತ, ಇದು ಥಯಾಮಿನ್ ಅಂತ ಕರಿತೀವಿ. ವಿಟಮಿನ್ ಬಿ1ಗೆ ವಿಟಮಿನ್ ಬಿ1 ಥಯಾಮಿನ್ ಅಂತ ಕರಿತೀವಿ. ಬೇರೆ ಬೇರೆ ರೋಗ ಉಂಟಾಗುತ್ತದೆ ಪಾಲಿಶ್ ಮಾಡಿ ಅಕ್ಕಿ ಜಾಸ್ತಿ ಅನ್ನೋರಿಗೆ ಬರುತ್ತೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಸೌಂದರ್ಯ ವಿಟಮಿನ್ ಎಂದು ಯಾವ ಜೀವಸತ್ವವನ್ನು ಕರೆಯುತ್ತಾರೆ. ಬ್ಯೂಟಿ ವಿಟಮಿನ್ ಎಂದು ಇದು ಕೂಡ ಪ್ರಮುಖ ಇದೆ ನೋಡಿ. ಬ್ಯೂಟಿ ವಿಟಮಿನ್ ಎಂದು ಯಾವ ಒಂದು ಜೀವಸತ್ವವನ್ನು ಕರೆಯುತ್ತಾರೆ. ಈ ಒಂದು ಪ್ರಶ್ನೆಯನ್ನು ಯಾರು ನೋಡೇ ಇರೋದಿಲ್ಲ. ಆ ರೀತಿಯಾದಂಥ ಒಂದು ಪ್ರಶ್ನೆಯನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ತರ್ತಾಯಿದ್ದೀವಿ ನೋಡಿ ಸ್ನೇಹಿತರೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿಕೊಳ್ಳಿ. ಓಕೆ, ಸೌಂದರ್ಯ ವಿಟಮಿನ್ ಎಂದು ಯಾವ ವಿಟಮಿನನ್ನು ಕರೀತಾರೆ ಅಂತ ಕೇಳ್ಯಾರ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಇ ನೋಡಿ. ವಿಟಮಿನ್ ಇ ಏನಪ್ಪ ಅಂತಂದರೆ ಸೌಂದರ್ಯ ವಿಟಮಿನ್ ಎಂದು ಕರೆಯುತ್ತಾರೆ. ಈ ವಿಟಮಿನ್ ಇಯ ರಾಸಾಯನಿಕ ಹೆಸರು ಏನಂದರೆ ಟೋಕೋಫೆರಲ್ ಅಂತ ಕರಿತೀವಿ. ಇದು ಅತ್ಯುತ್ತಮ ಆ್ಯಂಟಿ ಆಕ್ಸಿಡೆಂಟ್ ಆಗಿದೆ. ಜೀವಕೋಶಗಳನ್ನು ವಯಸ್ಸಾಗುವಿಕೆಯಿಂದ ರಕ್ಷಣೆಯನ್ನು ನೀಡುತ್ತದೆ. ಇದು ಕೂದಲಿನ ಹೊಳಪನ್ನು ಕೂಡ ಕಾಪಾಡುವ ಒಂದು ಕಾರಣ ಇದನ್ನು ಬ್ಯೂಟಿ ವಿಟಮಿನ್ ಎಂದು ಕರೀತಾರೆ ನೋಡಿ. ಕೂದಲು ಹೊಳಪನ್ನು ಕಾಪಾಡ್ತದೆ, ಜೊತೆಗೆ ಜೀವಕೋಶಗಳನ್ನು ವಯಸ್ಸಾಗದಂತೆ ತಡೆಯುವಂಥ ಒಂದು ವಿಟಮಿನ್ ಯಾವುದಂದರೆ ವಿಟಮಿನ್ ಇ ಆಗಿದೆ ನೋಡಿ. ಇದರ ರಾಸಾಯನಿಕ ಹೆಸರು ಕೇಳ್ತಾರೆ ಟೋಕೋಫೆರಲ್. ರಾಸಾಯನಿಕ ಹೆಸರು ಟೋಕೋಫೆರಲ್, ವಿಟಮಿನ್ ಇನ ಒಂದು ರಾಸಾಯನಿಕ ಹೆಸರಾಗಿದೆ ನೋಡಿ. ಮುಂದಿನ ಒಂದು ಪ್ರಶ್ನೆ, ತನ್ನ ರಚನೆಯಲ್ಲಿ ಕೊಬಾಲ್ಟ್ ಲೋಹಾಂಶವನ್ನು ಹೊಂದಿರುವಂಥ ಏಕೈಕ ವಿಟಮಿನ್ ಯಾವುದಂತ ಕೊಟ್ಟಿದ್ದಾರೆ ನೋಡಿ. ಕೊಬಾಲ್ಟ್ ಅಂಶ. ಓಕೆ, ಕೊಬಾಲ್ಟ್ ಅಂಶವನ್ನು ಹೊಂದಿರುವಂಥ ಒಂದು
ವಿಟಮಿನ್ ಯಾವುದಂತ ಕೊಟ್ಟಿದ್ದಾರೆ. ವಿಟಮಿನ್ B12 ಅಂತ ಕರಿತೀವಿ ನೋಡಿ. ವಿಟಮಿನ್ B12 ಕೊಬಾಲ್ಟ್ ಅಂಶವನ್ನು ಹೊಂದಿದೆ. ವಿಟಮಿನ್ B12 ಇದರ ರಾಸಾಯನಿಕ ಹೆಸರು ಏನಪ್ಪ ಅಂತಂದರೆ ಸಯನೋಕೊಬಾಲಮಿನ್ ಅಂತ ಕರಿತೇವೆ ನಾವು. ಇದರ ರಾಸಾಯನಿಕ ಹೆಸರಾಗಿದೆ ನೋಡಿ. ಇದು ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಮತ್ತು ನರಕೋಶಗಳ ಕಾರ್ಯನಿರ್ವಹಣೆಗೆ ಪ್ರಮುಖವಾಗಿ ಕಾರ್ಯನಿರ್ವಹಿಸುತ್ತದೆ ಈ ಒಂದು ವಿಟಮಿನ್ B12. ಓಕೆ, ಒಂದು ರಕ್ತದ ಕಣಗಳಿಗೆ ಪ್ರಮುಖ ಉಪಯುಕ್ತ ಆಗಿದೆ ನೋಡಿ. ವಿಟಮಿನ್ B12 ಇಂದ ಅನಿಮಿಯಾ ರೋಗವನ್ನು ತಡೆಗಟ್ಟಬಹುದು. ಅನಿಮಿಯಾ ಅಂತ ರೋಗ ಹೇಳ್ತೀವಿ, ರಕ್ತದಲ್ಲಿ ಕಂಡು ಬರ್ತದೆ. ಕೆಂಪು ರಕ್ತ, ಅದರಲ್ಲಿ ಕೆಂಪು ರಕ್ತ. ಓಕೆ, ಕೆಂಪು ರಕ್ತದಲ್ಲಿ ಕಂಡು ಬರ್ತದೆ ನೋಡ್ರಿ ಅನಿಮಿಯಾ. ಕೆಂಪು ರಕ್ತ ಕಡಿಮೆ ಆದಾಗ ಅನಿಮಿಯಾ ರೋಗ ಬರ್ತದೆ. ಇದರ ಒಂದು ಯಾವ ವಿಟಮಿನ್ ಬೇಕಪ್ಪ ಅಂತಂದರೆ ವಿಟಮಿನ್ B12 ಸಹಕಾರಿ ಆಗ್ತದೆ ಅಂತಲೇ ಹೇಳ್ಬೋದು ಅನಿಮಿಯಾ ಬಂದಾಗ. ಮುಂದಿನ ಒಂದು ಪ್ರಶ್ನೆ, ಪೆರ್ನಿಸಿಯಸ್ ರಕ್ತಹೀನತೆ ಎಂಬ ತೀವ್ರ ರೋಗವು ಯಾವ ವಿಟಮಿನ್ ಕೊರತೆಯಿಂದ ಬರುತ್ತದೆ? ಪೆರ್ನಿಯಸ್ ಅನಿಮಿಯಾ ಅಂತ ಕರೀತು ನೋಡ್ರಿ. ಇಲ್ಲಿ ಅನಿಮಿಯಾ ಅಂದಾಗೆ ನಮಗೆ ಗೊತ್ತಾಯಿತು, ಈಗ ತಾನು ಹೇಳಿದೆ. ಇದು ಸರಿಯಾದ ಉತ್ತರ ವಿಟಮಿನ್ B12. ಅನಿಮಿಯಾ ರೋಗ ಬರೋದು ಪೆರ್ನಿಸಿಯಸ್ ರಕ್ತಹೀನತೆ. ರಕ್ತಹೀನತೆಗೆ ಸಂಬಂಧಿಸಿದಂತೆ ವಿಟಮಿನ್ ಯಾವ್ದು ತಗೋಬೇಕಂದ್ರೆ ವಿಟಮಿನ್ B12 ತೆಗೆದುಕೊಳ್ಳಬೇಕಾಗ್ತದೆ. ಓಕೆ, ದೇಹದಲ್ಲಿ ವಿಟಮಿನ್ B12 ಏನು ಮಾಡ್ತಂದರೆ ತೀವ್ರ ಕೊರತೆಯಿಂದ ಕೆಂಪು ರಕ್ತ ಕಣಗಳ ಸಂಖ್ಯೆ ಮತ್ತು ಗುಣಮಟ್ಟ ಕಡಿಮೆ ಆಗ್ತದೆ. ಇದು ರಕ್ತಹೀನತೆಗೆ ಉಂಟಾಗುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಅನಿಮಿಯಾ ಅಂತ ಕರೆಯುತ್ತಾರೆ. ವಿಟಮಿನ್ B12 ಪ್ರಮುಖ ಸಹಕಾರಿಯಾಗಿದೆ ನೋಡಿ. ಮುಂದಿನ ಒಂದು ಪ್ರಶ್ನೆ, ವಿಟಮಿನ್ B3 ಕೊರತೆಯಿಂದ ಬರುವಂಥ ಪ್ರಮುಖ ರೋಗ ಯಾವುದಂತ ಕೇಳಿದ್ದಾರೆ. ವಿಟಮಿನ್ B3 ಇದರ ರಾಸಾಯನಿಕ ಹೆಸರು ನಿಯಾಸಿನ್ ಆಗಿರುತ್ತೆ. ಇದರ ಕೊರತೆಯಿಂದ ಬರುವಂಥ ಪ್ರಮುಖ ರೋಗ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಪೆಲಗ್ರಾ. ಪೆಲಗ್ರಾ ಏನಪ್ಪ ಅಂತಂದರೆ ವಿಟಮಿನ್ B3 ಇಂದ ಬರುವಂಥ ರೋಗ ಆಗಿದೆ. ಓಕೆ, ವಿಟಮಿನ್ B3 ಇಂದ ಬರುವಂಥ ರೋಗ ಪೆಲಗ್ರಾಮ್ ಆಗಿದೆ ನೋಡಿ. ಇದನ್ನು 3D ಕಾಯಿಲೆ ಎಂದು ಕೂಡ ಕರೀತಾರೆ. ಅದು 3D ಕಾಯಿಲೆ ಎಂದು ಕರೀತಾರೆ. ಯಾವ ವಿಟಮಿನ್ಗೆ? ವಿಟಮಿನ್ B3ಗೆ ಕರೀತಾರೆ. ಯಾಕಪ್ಪ ಅಂತಂದ್ರೆ ಚರ್ಮ ಉರಿತ ಆಗಿರ್ಬೋದು, ಅತಿಸಾರ ಮತ್ತು ಬುದ್ಧಿಮಾಂದ್ಯತೆಗೆ ಇದು ಕಾರಣವಾಗಿದೆ. ಅದಕ್ಕಾಗಿ ಇದಕ್ಕೆ 3D ಕಾಯಿಲೆ ಅಂತ ಕರೀತಾರೆ ನೋಡಿರಿ. ಇವು 3 ರೋಗಗಳು ಕಂಡು ಬರ್ತವೆ. ಚರ್ಮ ಉರಿತ ಆಗಿರ್ಬೋದು, ಅತಿಸಾರ ಭೇದಿ ಆಗಿರ್ಬೋದು, ಬುದ್ಧಿಮಾಂದ್ಯತೆಗೆ ಕೊರತೆ ಆಗಿದೆ ನೋಡಿ. ಅದಕ್ಕಾಗಿ ಇದನ್ನು 3D ಕಾಯಿಲೆ ಎಂದು ಕರೀತಾರೆ ಈ ಒಂದು ವಿಟಮಿನ್ B3ಗೆ. ಇದರ ಒಂದು ರಾಸಾಯನಿಕ ಹೆಸರು ನಿಯಾಸಿನ್ ಅಂತ ಕರೀತಾರೆ. ವಿಟಮಿನ್ B3ಯ ರಾಸಾಯನಿಕ ಹೆಸರು ನಿಯಾಸಿನ್ ಅಂತ ಕರಿತಾರೆ ನೋಡಿ. ವಿಟಮಿನ್ B3ಯ ಒಂದು ರಾಸಾಯನಿಕ ಹೆಸರು. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಮನುಷ್ಯನ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳಿಂದ ಸ್ವಾಭಾವಿಕವಾಗಿ ಉತ್ಪತ್ತಿಯಾಗುವ ವಿಟಮಿನ್ ಯಾವುದಂತ ಕೊಟ್ಟಿದ್ದಾರೆ ನೋಡಿರಿ. ಕರುಳಿನಲ್ಲಿರುವಂಥ ಬ್ಯಾಕ್ಟೀರಿಯಾಗಳಿಂದ ಉತ್ಪತ್ತಿಯಾಗುವಂಥ ವಿಟಮಿನ್ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ. ವಿಟಮಿನ್ K ಮನುಷ್ಯನ ಒಂದು ಕರುಳಿನಲ್ಲಿ ರಕ್ತದಿಂದ ಬ್ಯಾಕ್ಟೀರಿಯಾದಿಂದ ಉತ್ಪತ್ತಿ ಆಗ್ತದೆ. ಓಕೆ, ಇದು ಮನುಷ್ಯನಲ್ಲಿರುವಂಥ ಒಂದು ಕರುಳಿನಲ್ಲಿರುವಂಥ ಉಪಯುಕ್ತ ಬ್ಯಾಕ್ಟೀರಿಯಾಗಳು ವಿಟಮಿನ್ K ಮತ್ತು ಕೆಲವು B ಕಾಂಪ್ಲೆಕ್ಸ್ ವಿಟಮಿನ್ಗಳನ್ನು ಸಂಶ್ಲೇಷಿಸಿ ದೇಹಕ್ಕೆ ಪೂರೈಸುತ್ತವೆ ಅಂತಲೇ ಹೇಳ್ಬೋದು. ಬ್ಯಾಕ್ಟೀರಿಯಾ ಏನು ಮಾಡ್ತವೆ ಅಂದರೆ ವಿಟಮಿನ್ K ಮತ್ತು B ಕಾಂಪ್ಲೆಕ್ಸ್ ಅಂಶಗಳನ್ನು ಬಳಸಿಕೊಂಡಿಗೆಸಿಂದ ದೇಹಕ್ಕೆ ಶಕ್ತಿಯನ್ನು ನೀಡ್ತವೆ. ಅದಕ್ಕಾಗಿ ವಿಟಮಿನ್ K ಅನ್ನು ಈ ಒಂದು ದೊಡ್ಡ ಕರುಳಿನಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಬ್ಯಾಕ್ಟೀರಿಯಾಗಳನ್ನು ಉಪಯೋಗಿಸ್ತದೆ ನೋಡಿರಿ ಯಾವುದು? ವಿಟಮಿನ್ K. ಮುಂದಿನ ಒಂದು ಪ್ರಶ್ನೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ವಿಟಮಿನ್ Cಯ ರಾಸಾಯನಿಕ ಹೆಸರೇನಂತ ಕೇಳಿದ್ದಾರೆ. ವಿಟಮಿನ್ Cಯ ರಾಸಾಯನಿಕ ಹೆಸರು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಅಸ್ಕೋರ್ಬಿಕ್ ಆಮ್ಲ ಅಂತ ಕರೆಯುತ್ತೇವೆ. ಕೆಲವು ಜನ ಸಿಟ್ರಿಕ್ ಆಮ್ಲ ಕೂಡ ಹಾಕ್ತಾರೆ, ಆದರೆ ಇದಕ್ಕೆ ಸರಿಯಾದ ಉತ್ತರ ಅಸ್ಕೋರ್ಬಿಕ್ ಆಮ್ಲ ಆಗಿದೆ ನೋಡಿ. ಓಕೆ, ಸರಿಯಾದ ಉತ್ತರ ಅಸ್ಕೋರ್ಬಿಕ್ ಆಮ್ಲ ವಿಟಮಿನ್ Cಯ ರಾಸಾಯನಿಕ ಹೆಸರು. ವಿಟಮಿನ್ Cಯ ರಾಸಾಯನಿಕ ಹೆಸರು ಅಸ್ಕೋರ್ಬಿಕ್ ಆಮ್ಲ. ಇದನ್ನು ಅಸ್ಕೋರ್ಬಿಕ್ ಆಮ್ಲ ಎಂದು ಕರೀತಾರೆ. ಇದು ಸಿಟ್ರಸ್ ಹಣ್ಣುಗಳಲ್ಲಿ ಕಂಡು ಬರ್ತದೆ. ಯಾವ್ಯಾವ ಸಿಟ್ರಸ್ ಹಣ್ಣುಗಳಂದ್ರೆ ನಿಂಬೆಹಣ್ಣಾಗಿರ್ಬೋದು, ಕಿತ್ತಳೆ, ಮೋಸಂಬಿಗಳು ಪ್ರಮುಖ ಸಿಟ್ರಸ್ ಹಣ್ಣುಗಳಾಗ್ಯಾವ. ಜೊತೆಗೆ ನೆಲ್ಲಿಕಾಯಿಯಲ್ಲಿ ಕೂಡ ಹೇರಳವಾಗಿ ಕಂಡು ಬರ್ತದಂತಲೇ ಹೇಳ್ಬೋದು ಈ ಒಂದು ವಿಟಮಿನ್ C. ಇದರ ಒಂದು ರಾಸಾಯನಿಕ ಹೆಸರು ಇಂಪಾರ್ಟೆಂಟ್ ಆದ ಅಸ್ಕೋರ್ಬಿಕ್ ಆಮ್ಲ. ಇದು ಅತಿ ಹೆಚ್ಚು ಬಾರಿ ಕೇಳಿದ್ದಾರೆ ನೋಡಿ ಎಕ್ಸಾಮ್ನಲ್ಲಿ, ಪರೀಕ್ಷೆಯಲ್ಲಿ. ವಿಟಮಿನ್ C ಒಂದು ಹೆಸರು ಹೇಳಿ ಕೇಳಿದ್ದಾರೆ. ಅಸ್ಕೋರ್ಬಿಕ್ ಆಮ್ಲ ಆಗಿದೆ. ಸ್ಕರ್ವಿ ರೋಗವನ್ನು ಉಂಟು ಮಾಡುತ್ತದೆ. ಓಕೆ, ಸ್ಕರ್ವಿ ರೋಗವನ್ನು ಉಂಟು ಮಾಡೋದು ಯಾವುದಪ್ಪ ಅಂತಂದರೆ ವಿಟಮಿನ್ C ಆಗಿದೆ ನೋಡಿ. ಒಸಡುಗಳಲ್ಲಿ ತೊಂದರೆ ಆಗುತ್ತದೆ.
ಓಕೆ, ವಸಡುಗಳಲ್ಲಿ ತೊಂದರೆ ಆಗುತ್ತದೆ ಇದರಿಂದ. ಮುಂದಿನ ಒಂದು ಪ್ರಶ್ನೆ, ಯಾವ ಜೀವಸತ್ವವನ್ನು ವೈದ್ಯಕೀಯವಾಗಿ ಹಾರ್ಮೋನು ಎಂದು ಕರೆಯುತ್ತಾರೆ? ಯಾವ ಜೀವಸತ್ವವನ್ನು ಹಾರ್ಮೋನ್ ಎಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ ನೋಡ್ರಿ ವೈದ್ಯಕೀಯವಾಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, ವಿಟಮಿನ್ ಡಿಗೆ ಈ ಒಂದು ವೈದ್ಯಕೀಯ ಹಾರ್ಮೋನ್ ಎಂದು ಕರೀತಾರೆ, ವಿಟಮಿನ್ ಡಿ. ಓಕೆ, ವಿಟಮಿನ್ ಡಿ ಅನ್ನು ವೈದ್ಯಕೀಯ ಹಾರ್ಮೋನ್ ಎಂದು ಕರೆಯುತ್ತಾರೆ. ಇದು ದೇಹದ ಒಳಗೆ ಏನು ಮಾಡ್ತದೆ ಅಂದರೆ ಸ್ಟಿರಾಯ್ಡ್ ಹಾರ್ಮೋನುಗಳಂತೆ ಕಾರ್ಯನಿರ್ವಹಿಸ್ತದೆ, ಅದಕ್ಕಾಗಿ ಇದನ್ನು ವೈದ್ಯಕೀಯ ಹಾರ್ಮೋನ್ ಅಂತ ಕರೀತಾರೆ. ಕ್ಯಾಲ್ಸಿಯಂನ ಒಂದು ಚಯಾಪಚಯವನ್ನು ನಿಯಂತ್ರಿಸುವಂಥ ಒಂದು ವಿಟಮಿನ್ ಆಗಿದೆ. ಇದು ಕಿಡ್ನಿಗಳಲ್ಲಿ ಸಕ್ರಿಯಗೊಳಿಸ್ತದೆ, ಅದಕ್ಕಾಗಿ ಇದನ್ನು ಹಾರ್ಮೋನ್ ಅಂತ ಕರೀತಾರೆ ನೋಡ್ರಿ. ಹಾರ್ಮೋನ್ ಅಂತ ಕರೆಯೋದು ಯಾವುದಪ್ಪ ಅಂತಂದರೆ ಈ ಒಂದು ಹಾರ್ಮೋನ್ ಅಂತ ಕರೀತಾರೆ ಇದಕ್ಕೆ. ಓಕೆ, ಈ ಒಂದು ವಿಟಮಿನ್ ಡಿಗೆ. ಮುಂದಿನ ಒಂದು ಪ್ರಶ್ನೆ, ತರಕಾರಿಗಳನ್ನು ಹೆಚ್ಚಾಗಿ ತೊಳೆಯೋದ್ರಿಂದ ಅಥವಾ ಹೆಚ್ಚು ಬೇಯಿಸೋದ್ರಿಂದ ಯಾವ ವಿಟಮಿನ್ ಸುಲಭವಾಗಿ ನಾಶಗೊಳ್ಳುತ್ತದೆ? ನೋಡ್ರಿ, ತರಕಾರಿ ಬೇಯಿಸೋದಾಗಿರ್ಬೋದು ಅಥವಾ ಒಂದು ತೊಳೆಯೋದಾಗಿರ್ಬೋದು, ಇದರಿಂದ ನಾಶ ಆಗುವಂಥ ವಿಟಮಿನ್ ಯಾವುದು ಅಂತ ಕೇಳ್ಯಾರ. ನಾವು ಹಿಂದೆ ಒಂದು ಪ್ರಶ್ನೆ ಕೇಳಿದ್ವಿ, ನೀರಿನಲ್ಲಿ ಕರಗುವಂಥ ವಿಟಮಿನ್ ಯಾವ ಅಂತ ಹೇಳಿದಾಗ ಬಿ ಮತ್ತು ಸಿ ಏನಪ್ಪ ಅಂತಂದರೆ ನೀರಿನಲ್ಲಿ ಕರಗುವಂಥ ಪ್ರಮುಖ ವಿಟಮಿನ್ ಆಗಿವೆ. ಅದಕ್ಕಾಗಿ ಇಲ್ಲಿ ಆಪ್ಷನ್ಸ್ ಮೂಲಕ ನಾವು ಈ ಒಂದು ಉತ್ತರವನ್ನು ಕಂಡುಹಿಡಿಬೋದು. ನೀರಿನಲ್ಲಿ ಕರಗುವಂಥ ವಿಟಮಿನ್ ಯಾವುದು? ಬಿ ಮತ್ತು ಸಿ. ಇಲ್ಲಿ ಆಪ್ಷನ್ಸ್ನಲ್ಲಿ ಬಿ ಇಲ್ಲ, ಸಿ ಇದೆ, ಅದಕ್ಕಾಗಿ ವಿಟಮಿನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡಿರಿ. ಓಕೆ, ವಿಟಮಿನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಯಾಕಪ್ಪ ಅಂತಂದರೆ ಇದು ಅತ್ಯಂತ ಸೂಕ್ಷ್ಮ ಆಗಿರುವಂಥ ವಿಟಮಿನ್ ಆಗಿದೆ. ಇದು ನೀರಿನಲ್ಲಿ ಕರಗುವಂಥ ಒಂದು ಗುಣವನ್ನು ಹೊಂದಿದೆ, ಅದಕ್ಕಾಗಿ ತರಕಾರಿಗಳು ಕುದಿಸಿದಾಗಿರ್ಬೋದು ಅಥವಾ ತೊಳೆದಾಗ ಏನಾಗುತ್ತಂದ್ರೆ ವಿಟಮಿನ್ ಸಿ ಕಡಿಮೆ ಆಗುತ್ತದೆ. ವಿಟಮಿನ್ ಸಿ ಬೇಯಿಸಿದಾಗಿರ್ಬೋದು, ನೀರಿನಲ್ಲಿ ಬೆರೆಸಿದಾಗ ಏನಾಗುತ್ತಂದ್ರೆ ವಿಟಮಿನ್ ಸಿ ಹೋಗುತ್ತೆ ಅಂತ ಹೇಳ್ಬೋದು. ಹಂಗೆ ಬೇಯಿಸೋಕೆ ಹೋಗ್ಬೋದು, ಕುದಿಸಿದಾಗ ವಿಟಮಿನ್ ಸಿ ಹೋಗುತ್ತೆ. ಮುಂದಿನ ಒಂದು ಪ್ರಶ್ನೆ, ವಿಜ್ಞಾನ ಜಗತ್ತಿಗೆ ವಿಟಮಿನ್ ಎಂಬ ಒಂದು ಪದವನ್ನು ಪರಿಚಯಿಸಿದ ವಿಜ್ಞಾನಿ ಯಾರಂತ ಕೇಳಿದ್ದಾರೆ? ವಿಟಮಿನ್ ಎಂಬ ಒಂದು ಪದವನ್ನು ಬಳಕೆ ಮಾಡಿದಂಥ ವ್ಯಕ್ತಿ ಯಾರಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕ್ಯಾಸಿಮಿರ್ ಫಂಕ್ ಅಂತ ನಾವು ಹೇಳ್ತೀವಿ ನೋಡ್ರಿ. ಸರಿಯಾದ ಉತ್ತರ ಕ್ಯಾಸಿಮಿರ್ ಫಂಕ್ ಅವರು 1912ರಲ್ಲಿ ಈ ಒಂದು ವಿಟಮಿನ್ ಎಂಬ ಒಂದು ಪದವನ್ನು ಬಳಕೆ ಮಾಡ್ತಾರೆ. ಓಕೆ, ಕ್ಯಾಸಿಮಿರ್ ಫಂಕ್ ಅಂತ ಕರಿತೇವೆ. ಈತ ಪೋಲಿಸ್ ದೇಶದ ವಿಜ್ಞಾನಿ ಆಗಿರ್ತಾರೆ ನೋಡ್ರಿ. ಪೋಲಿಸ್ ವಿಜ್ಞಾನಿ ಆಗಿರುವಂಥ ಕ್ಯಾಸಿಮಿರ್ ಫಂಕ್ ಅವ್ರು ಏನು ಮಾಡ್ತಾರೆ ಅಂದರೆ 1912ರಲ್ಲಿ ಜೀವಕ್ಕೆ ಅಗತ್ಯವಾಗಿರುವಂಥ ಅಮೈನ್ಗಳನ್ನು ವಿಟಮಿನ್ ಎಂಬ ಒಂದು ಪದದಿಂದ ಬಳಕೆ ಮಾಡ್ತಾರೆ. ಅಮೈನ್ಗಳನ್ನು ಏನು ಮಾಡ್ತಾರೆ ಅಂದರೆ ಅಮೈನನ್ನು ಕರೆದ ಬದಲು ವಿಟಮಿನ್ ಎಂದು ಕರೆಯೋಣ, ಇವನ್ನು ಜೀವಸತ್ವಗಳನ್ನು ವಿಟಮಿನ್ ಎಂದು ಕರೆಯೋಣ ಅಂತ ಹೇಳಿದಂಥ ವ್ಯಕ್ತಿ ಕ್ಯಾಸಿಮಿರ್ ಫಂಕ್ 1912 ಪೋಲಿಸ್ ವಿಜ್ಞಾನಿಯಾಗಿದ್ದಾರೆ. ಮುಂದಿನ ಒಂದು ಪ್ರಶ್ನೆ, ಜೈವಿಕ ತಂತ್ರಜ್ಞಾನದಿಂದ ಅಭಿವೃದ್ಧಿಪಡಿಸಲಾದ ಗೋಲ್ಡನ್ ರೈಸ್ನಲ್ಲಿ ಯಾವ ಒಂದು ವಿಟಮಿನ್ ಕಂಡುಬರ್ತದೆ? ಈ ಒಂದು ಗೋಲ್ಡನ್ ರೈಸ್ನಲ್ಲಿ ಯಾವ ವಿಟಮಿನ್ ಕಂಡುಬರ್ತದೆ ಅಂತ ಕೇಳಿದ್ದಾರೆ. ಇದು ಕೂಡ ಪ್ರಶ್ನೆ ಆಗಿದೆ ನೋಡಿ. ಗೋಲ್ಡನ್ ರೈಸ್ನಲ್ಲಿ ಕಂಡುಬರುವಂಥ ವಿಟಮಿನ್ ಯಾವುದಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಎ ಆಗಿದೆ ನೋಡಿ. ವಿಟಮಿನ್ ಎ ಗೋಲ್ಡನ್ ರೈಸ್ನಲ್ಲಿ ಕಂಡುಬರ್ತದೆ. ಓಕೆ, ಅಭಿವೃದ್ಧಿಶೀಲ ರಾಷ್ಟ್ರಗಳು ಇರುಳುಗೂಡುತನವನ್ನು ತಡೆಗಟ್ಟುವ ಉದ್ದೇಶದಿಂದ ಜಿನ್ ತಂತ್ರಜ್ಞಾನ ಬಳಸಿಕೆಯಿಂದ ಬೀಟಾ ಕ್ಯಾರೋಟಿನ್ ಹೊಂದಿರುವಂಥ ಗೋಲ್ಡನ್ ರೈಸನ್ನು ಸೃಷ್ಟಿಸುತ್ತಿದ್ದಾವೆ. ಅದರಲ್ಲಿ ವಿಟಮಿನ್ ಎ ಕಂಡುಬರ್ತದೆ. ಯಾಕಪ್ಪ ಅಂತಂದರೆ ಈ ಒಂದು ಇರುಳುಗೂಡುತನವನ್ನು ತಡೆಯುವ ಉದ್ದೇಶದಿಂದ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳು ಮಾಡ್ತಾಯಿದ್ದಾವೆ ನೋಡಿ ಈ ಒಂದು ಗೋಲ್ಡನ್ ರೈಸನ್ನು. ಓಕೆ, ಇರುಳುಗೂಡುತನ ತಡೆಯಲು ಯಾವ ವಿಟಮಿನ್ ಬಳಸಬೇಕಂದ್ರೆ ಇದನ್ನು ವಿಟಮಿನ್ ಎ ಬಳಸಬೇಕಾದ್ದು. ಇದರ ರಾಸಾಯನಿಕ ಹೆಸರು ರೆಟಿನಾಲ್ ಆಗಿದೆ ನೋಡಿ. ರೆಟಿನಾಲ್ ಈ ಒಂದು ವಿಟಮಿನ್ ಎನ ರಾಸಾಯನಿಕ ಹೆಸರು. ಇದು ಇರುಳುಗೂಡೋಕ್ಕೆ ಕಾರಣ ಆಗಿದೆ ನೋಡಿ. ಕುರುಡು ಅಂತಲೇ ಹೇಳುತ್ತೆ ನೋಡಿ. ಕುರುಡಕ್ಕೆ ಕಾರಣ ಆಗಿರುವಂಥ ವಿಟಮಿನ್ ಎ ಆಗಿದೆ. ಮುಂದಿನ ಒಂದು ಪ್ರಶ್ನೆ, ಪುರುಷರು ಮತ್ತು ಮಹಿಳೆಯರಲ್ಲಿ ಬಂಜೆತನ ಸಮಸ್ಯೆಗೆ ಯಾವ ಒಂದು ಜೀವಸತ್ವವು ಕೊರತೆಯಿಂದ ಕಾರಣವಾಗಬಹುದು ಅಂತ ಕೇಳಿದ್ದಾರೆ. ಯಾವ ಒಂದು ಜೀವಸತ್ವದ ಕೊರತೆಯಿಂದ ಕಾರಣ ಆಗಬಹುದು ಅಂತ ಕೇಳಿದ್ದಾರೆ. ಓಕೆ, ಈ ಒಂದು ಬಂಜೆತನ ಇದು ಸರಿಯಾದ ಉತ್ತರ ವಿಟಮಿನ್ ಇ ನೋಡಿ. ವಿಟಮಿನ್ ಇಯಿಂದ ಬಂಜೆತನ ಉಂಟಾಗುತ್ತದೆ. ಓಕೆ, ವಿಟಮಿನ್ ಇಯಿಂದ ಬಂಜೆತನ ಉಂಟಾಗುತ್ತೆ ಅಂತ ಹೇಳ್ಬೋದು. ಸಂತಾನೋತ್ಪತ್ತಿ ವ್ಯವಸ್ಥೆ ಆರೋಗ್ಯವನ್ನು ಕಾಪಾಡಲು ವಿಟಮಿನ್ ಇ ಅನ್ನು ಬಹುಮುಖ್ಯ ಪಾತ್ರ ವಹಿಸ್ತದೆ. ಇದರಿಂದ ಏನಪ್ಪ ಅಂತಂದ್ರೆ ಇದರಲ್ಲಿ ಇರುವಂಥ ಆ್ಯಂಟಿ ಸ್ಟರ್ಲಿಟಿ ವಿಟಮಿನ್ ಎನ್ನುತ್ತಾರೆ ನೋಡಿ. ಇದನ್ನು ಏನಂತಾರೆ
ಆ್ಯಂಟಿ ಸ್ಟೆರಿಲಿಟಿ ವಿಟಮಿನ್ ಎಂದು ಕರೆಯುತ್ತಾರೆ. ಇದಕ್ಕೆ ಯಾವುದಕ್ಕೆ? ವಿಟಮಿನ್ ಇಗೆ. ವಿಟಮಿನ್ ಇ ಅನ್ನು ಆ್ಯಂಟಿ ಸ್ಟೆರಿಲಿಟಿ ಅಂತ ಕರೀತಾರೆ. ಇದು ಬಂಜೆತನಕ್ಕೆ ಕಾರಣ ಆಗುತ್ತೆ ನೋಡ್ರಿ. ಓಕೆ, ಬಂಜೆತನ ಕಾರಣವಾಗುವಂಥ ವಿಟಮಿನ್, ಬಂಜೆತನಕ್ಕೆ ಕಾರಣವಾಗುವಂಥ ವಿಟಮಿನ್ ಇ ಆಗಿದೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಇವತ್ತಿನ ಒಂದು ಕೊನೆಯ ಪ್ರಶ್ನೆ. ವಿಟಮಿನ್ B9ನಲ್ಲಿ ರಾಸಾಯನಿಕ ಹೆಸರೇನು ಮತ್ತು ಇದು ಗರ್ಭಿಣಿಯವರಿಗೆ ಏಕೆ ಅಗತ್ಯ ಆಗಿದೆ ಅಂತ ಕೊಟ್ಟಿದ್ದಾರೆ. ವಿಟಮಿನ್ B9 ರಾಸಾಯನಿಕ ಹೆಸರೇನಂತ ಕೊಟ್ಟಿದ್ದಾರೆ ನೋಡಿರಿ, ವಿಟಮಿನ್ B9. ಓಕೆ, ಇದನ್ನು ನೀವು ಕಮೆಂಟ್ ಮೂಲಕ ತಿಳಿಸಬೇಕು. ಓಕೆ, ಕೊನೆಯ ಒಂದು ಪ್ರಶ್ನೆಯನ್ನು ನೀವು ಕಮೆಂಟ್ ಮೂಲಕ ನಿಮ್ಮ ಉತ್ತರವನ್ನು ತಿಳಿಸಿ. ವಿಟಮಿನ್ ಬಿನ ಒಂದು ರಾಸಾಯನಿಕ ಹೆಸರೇನು, ಅದು ಗರ್ಭಿಣಿಯರಿಗೆ ಏಕೆ ಅಗತ್ಯ ಎಂಬುದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಬೇಗನೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಓಕೆ, ಕ್ವಶನ್ಗೆ ಉತ್ತರವನ್ನು ತಿಳಿಸಿ. 20ನೇ ಕ್ವಶನ್ ಇದೆ ನೋಡಿ, ಇದು 20ನೇ ಕ್ವಶನ್ ಅಂತ ಹಾಕಿ ಉತ್ತರವನ್ನು ತಿಳಿಸಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಇಷ್ಟ ಆಯಿತಂದರೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಇದೇ ರೀತಿಯಾಗಿ ಪ್ರಮುಖ ಆಗಿರುವಂಥ ಪ್ರಶ್ನೆಗಳನ್ನು ತರೋಣ. ಓಕೆ, ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅದೇ ರೀತಿಯಾಗಿ ಚಾಪ್ಟರ್ ವೈಸ್ ಕ್ವಶನ್ ಅಂದರೆ ಅಧ್ಯಾಯವಾರು ಕ್ವಶನ್ ನಮ್ಮ ಒಂದು ಚಾನಲಲ್ಲಿ ನಡೀತಾಯಿದೆ ನೋಡಿ. ಅಧ್ಯಾಯವಾರು ಕ್ವಶನ್ ಪ್ರಮುಖವಾಗಿವೆ. ಯಾರು ನೋಡಿಲ್ವೋ ಗುಪ್ತರ ಬಗ್ಗೆ ಈಗ ಆಲ್ರೆಡಿ ಹಾಕಿದೆ ನೋಡಿ. ಗುಪ್ತರ ಬಗ್ಗೆ ಈ ಒಂದು ವಿಡಿಯೋ ಬಂದಿದೆ, ಇದು ಕೂಡ ಪ್ರಮುಖವಾಗಿದೆ ನೋಡಿ. ಸಮುದ್ರಗುಪ್ತ, ಚಂದ್ರಗುಪ್ತ, ಎರಡನೇ ಚಂದ್ರಗುಪ್ತ ಇವರು ಪ್ರಮುಖವಾಗಿರ್ತಾರೆ. ಅದರ ಬಗ್ಗೆ ಸಂಪೂರ್ಣವಾಗಿ ಇದೆ ಚಾಪ್ಟರ್ ವೈಸ್. ಯಾರೂ ಮಾಡಿಲ್ಲ ಅನ್ಕೊತೀನಿ ಯೂಟ್ಯೂಬ್ನಲ್ಲಿ. ಓಕೆ, ಈ ಒಂದು ವಿಡಿಯೋಗಳನ್ನು ನೋಡಿಕೊಳ್ಳ್ರಿ. ನಿಮ್ಮ ಒಂದು ಪರೀಕ್ಷೆಗೆ ಪ್ರಮುಖ ಉಪಯುಕ್ತ ಆಗ್ತದೆ ನೋಡಿರಿ. ನಾವು ಎಷ್ಟು ಓದಿದ್ವಿ ಅನ್ನೋದು ಮುಖ್ಯ ಅಲ್ಲ, ನಮಗೆ ಎಷ್ಟು ತಿಳಿದುಕೊಂಡಿವಿ ಅನ್ನೋದೇ ಮುಖ್ಯ ಆಗ್ತದೆ. ಬರೀ ಪುಸ್ತಕ ಮಾತ್ರ ಓದಿದ್ರೆ ಮುಖ್ಯ ಅಲ್ಲ, ಪುಸ್ತಕದಲ್ಲಿ ಏನಿದೆ, ನಾನು ಏನು ಓದಿದ್ದೀನಿ ಅನ್ನೋದು ಈ ಒಂದು ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗಿರ್ತದೆ. ಓಕೆ, ಈ ಒಂದು ವಿಟಮಿನ್ಸ್ ಬಗ್ಗೆ ಓದಿಕೊಂಡಿದ್ರಲ್ಲ, ಹಾಗಾದರೆ ವಿಟಮಿನ್ B9 ರಾಸಾಯನಿಕ ಹೆಸರು ಹೇಳ್ರಿ, ಗರ್ಭಿಣಿಯರಿಗೆ ಯಾಕೆ ಬೇಕಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಈಗ ಈ ಒಂದು ವಿಡಿಯೋ ನೋಡಿದ ತಕ್ಷಣ ಏನು ಮಾಡ್ಬೇಕಂದ್ರೆ ನೀವು ವಿಟಮಿನ್ಸ್ಗಳ ಬಗ್ಗೆ ಇನ್ನೊಂದು ಸಲ ರಿವಿಷನ್ ಮಾಡಬೇಕು. ವಿಟಮಿನ್ ಬಗ್ಗೆ ಮತ್ತೆ ಹೋಗಿ ಬುಕ್ಕ ತೆಗೆದು ನೋಡಿಕೊಳ್ಳಿ. ಅಲ್ಲಿ ಏನೇನು ಪ್ರಶ್ನೆ ಇಲ್ಲಿ ಆಗಿವೆ, ಏನೇನು ಬರ್ಬೋದು ಅಂತ ನೀವು ನೋಡಿಕೊಂಡು ಅಧ್ಯಾಯವನ್ನು ಮುಂದುವರಿಸಿ. ಓಕೆ, ಇದು ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಕೂಡ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಅದೇ ರೀತಿಯಾಗಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೂಡ ತಿಳಿಸಿ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.